ನಿಮ್ಮಿಂದ. ಒಳ್ಳೆ ನಿಮ್ ಸ್ವಂತ ಜಾಗ ನೀವು ಕಟ್ಟಿಕೊಳ್ಳಿ, ಸರ್ಕಾರ ಜಾಗದಲ್ಲ ಕಟ್ಟೋದು. ಇನ್ನು ಅನಧಿಕೃತ ಕಟ್ಬಿಟ್ರೆ ಇಲ್ಲಿ ಬಂದು ಕಿರ್ಚಾಡ್ಬೇಡ ಕಣಮ್ಮ. ಸ್ವಲ್ಪ ಕಾನೂನು ನ್ಯಾಯ ತಿಳ್ಕೊಂಡು ಮಾತಾಡೋದು. ನೀವು ಮನೆ ಕಟ್ಕೊಳ್ಳಿ, ಯಾರು ಕೇಳಕ್ ಬರೋದಿಲ್ಲ. ಸ್ವಂತ ನೆಲೆ ಉಪಯೋಗಿಸಿ, ಅದು ಬಿಟ್ಟು ಚರ್ಚ್ ಅಲ್ಲ ಇಲ್ಲಿ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಹೇರೂರು ಗಿರಿಜನ ಹಾಡಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣಗೊಂಡಿದ್ದ ಚರ್ಚ್ ಉದ್ಘಾಟನೆ ವೇಳೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾಕೂರು ಸಿರಂಗಾಲ ಸಮೀಪದ ಹೇರೂರು ಗಿರಿಜನ ಹಾಡಿಯಲ್ಲಿ ಚರ್ಚ್ ಉದ್ಘಾಟನೆ ಮಾಡಲಾಗುತ್ತಿದೆ ಎಂಬ ಮಾಹಿತಿ ತಿಳಿದ ಸ್ಥಳೀಯರು ಮತಾಂತರ ಚಟುವಟಿಕೆ ನಡೆಯುತ್ತಿದೆ ಎಂದು ಆರೋಪಿಸಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ದೂರು ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಸುಂಟಿಕೊಪ್ಪ ಠಾಣೆ ಪೊಲೀಸರು ಕಾರ್ಯಕ್ರಮಕ್ಕೆ ತಮಿಳುನಾಡಿನಿಂದ ಬಂದಿದ್ದ 40ಕ್ಕೂ ಹೆಚ್ಚು ಮಂದಿಯನ್ನು ವಾಹನಗಳ ಸಮೇತ ವಶಕ್ಕೆ ಪಡೆದಿದ್ದಾರೆ. ಸ್ಯಾಂಕ್ಷನ್ ಕೂಡ ಆಗಿಲ್ಲ. ಮೊನ್ನೆ ಮೀಟಿಂಗ್ ಆಗಿದೆ ಸರ್, ಅದು ಇನ್ನೂ ವರ್ಕ್ ನಡೀತಾ ಇದೆ, ಪ್ರೋಗ್ರೆಷನ್ ಇದೆ. ಇವ್ರ ಹೆಸರಿಗೆ ಡಾಕ್ಯುಮೆಂಟ್ ಕೂಡ ಆಗಿಲ್ಲ. ಮತ್ತೆ ಇನ್ನೊಂದು ಪರ್ಮಿಷನ್ ಇಲ್ಲದೆ ಕಟ್ಟಿರೋದು, ಅದು ಮೊದಲನೇ ತಪ್ಪದು. ಇದ್ರ ಬಗ್ಗೆ ಏನು ಕಾನೂನು ಕ್ರಮ ತಗೋತೀರಿ? ಗೊಂದಲ ಬೇಡ ಬಿಡಿ. ಪಂಚಾಯತ್ ಪರ್ಮಿಷನ್ ಬೇಕು ತಾನೆ? ಯಾವಾಗ ತಗೊಳ್ತೀರಾ? ಜಾಗ ನಿಮ್ಮ ಹೆಸರಲ್ಲಿ ಇನ್ನೂ ಆಗಿಲ್ಲಲ್ಲ, ಸರ್ವೆ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತು ತಾನೆ. ಮತ್ತೆ ಎಲ್ಲಾನು ತಪ್ಪೇ ಮಾಡಿರೋದು. ಸ್ಥಳೀಯರ ಪ್ರಕಾರ ಗಿರಿಜನ ಹಾಡಿಯೊಳಗೆ ಯಾವುದೇ ಅನುಮತಿ ಪಡೆಯದೆ ಚರ್ಚ್ ನಿರ್ಮಾಣ ಮಾಡಲಾಗಿದ್ದು, ಅದರ ಉದ್ಘಾಟನೆಗೆ ಹೊರ ರಾಜ್ಯದ ವ್ಯಕ್ತಿಗಳನ್ನು ಕರೆತರಲಾಗಿತ್ತು ಎನ್ನಲಾಗಿದೆ. ಪರಿಸ್ಥಿತಿ ಉದ್ವಿಗ್ನವಾಗುತ್ತಿದ್ದಂತೆ ಪೊಲೀಸರು ಚರ್ಚ್ ಉದ್ಘಾಟನೆ ಕಾರ್ಯಕ್ರಮವನ್ನು ತಡೆದು ಸ್ಥಳದಲ್ಲಿ ಭದ್ರತೆ ಹೆಚ್ಚಿಸಿದ್ದಾರೆ. ಒಳ್ಳೆ ನಿಮ್ ಸ್ವಂತ ಜಾಗ ನೀವು ಕಟ್ಟಿಕೊಳ್ಳಿ, ಸರ್ಕಾರ ಜಾಗದಲ್ಲ ಕಟ್ಟೋದು. ಮೇಂಟೈನ್ ಮಾಡಿದಾರೆ. ನಾನು ನೀನು ಉತ್ತರ ಕೊಡೋಣ ಅಂತಾನೆ ನನಗೆ ಗೊತ್ತು. ಮತ್ತೆ ಏನ್ ಮಾಡ್ಬೇಕಂತ ಕಾನೂನು ಗೊತ್ತದ. ನೀನ್ ಮಾತಾಡ್ಬೇಡ. ರೈಟಿಂಗ್ ಕೊಡ್ಬಾ ಅಂತ ನಾನು ಕೊಡು. ಏನು ಕರ್ಸಿದೀನಿ ಅಂತ ಏನ್ ಗಲಾಟೆ ಆದ್ರೆ ನೀವು ಉತ್ತರ ಕೊಡಲ್ವಲ್ಲ. ಸರ್ಕಾರಕ್ಕಾಗಿ ಎಸ್ ಪಿಗಾಗಿ ನಾನು ಅದನ್ನು ಕೊಡೋದು. ಮತ್ತೆ ಕಳ್ಳು ಮಾಡ್ತಾರೆ. ಇದಕ್ಕೆ ಮಾತ್ರ ಯಾರು ಜನ ಇಲ್ಲ. ಈ ಘಟನೆಗೆ ಸಂಬಂಧಿಸಿದಂತೆ ಸುಂಟಿಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಮುಂದುವರಿಸಿದ್ದಾರೆ. ನಿಮ್ಗೆ ಗೊತ್ತಿಲ್ವಾ? ನನ್ನ ಹೊಸದಾಗಿ ನೋಡ್ತಿದ್ದೀರಾ? ನೀವು ನೋಡಿದ್ದೀರಾ? ನಿಮ್ಗೆ ಗೊತ್ತುಂಟು ನಾನು ಬಸವನಹಳ್ಳಿ. ಈಗ ನಿಮ್ಮನ್ನ ಇಲ್ಲಿ ಕರ್ದಿದೆ ಯಾರು? ಸಮಸ್ಯೆ ಉಂಟಂತೆ. ನೀನು ಸ್ವಂತ ದಾಖಲಾತಿತ್ತು, ನಿಮ್ ಪರ್ಮಿಷನ್ ತಗೊಂಡು ಪಂಚಾಯತ್ ಪರ್ಮಿಷನ್ ತಗೊಂಡು ಕಟ್ಟೋದಾದ್ರೆ ನಾವು ತಲೆ ಹಾಕೋದಿಲ್ಲ. ಇನ್ನು ಅನಧಿಕೃತ ಕಟ್ಬಿಟ್ರೆ ಇಲ್ಲಿ ಬಂದು ಕಿರ್ಚಾಡ್ಬೇಡ ಕಣಮ್ಮ. ಸ್ವಲ್ಪ ಕಾನೂನು ನ್ಯಾಯ ತಿಳ್ಕೊಂಡು ಮಾತಾಡೋಣ. ನಾವು ಯಾಕೆ ಮಾತಾಡ್ತಿಲ್ಲ ಅಂದ್ರೆ ಸುಮ್ಮನಿದೀವಿ. ಅಧಿಕಾರಿಗಳಿದ್ದಾರೆ, ಅವ್ರಿಗೆ ತೀರ್ಮಾನ ಕೊಡ್ತಾರೆ ಅಂತ. ನಾವೇನ ಬೇರೆ ಮಾತಾಡ್ತಿದೀವಾ? ಇದೆಲ್ಲ ಬಿಟ್ಬಿಡಿ ಸರ್ಕಾರಕ್ಕೆ, ನಾವೇನ್ ತಗೊಳ್ಳೋದಿಲ್ಲ ಅಂತ. ಕಾನೂನು ಪ್ರಕಾರದಲ್ಲಿ ನೀವು ವಿತ್ ರೆಕಾರ್ಡ್ ಮಾಡ್ಕೊಂಡ್ರೆ ನನಗೂ ಬರಕ್ ಹಕ್ಕಿಲ್ಲ, ಇವ್ರಿಗೂ ಬೇಕಾದ್ರೆ ಹಕ್ಕಿಲ್ಲ. ಅರ್ಥ ಆಯ್ತಾ? ನಿಮ್ಮ ಸ್ವಂತ ಜಾಗ ನೀವು ಮಾಡಿದ್ರೆ ಹಕ್ಕೇ ಇಲ್ಲ ಕೇಳಕ್ಕೆ. ಒಂದು 4 ದಿನ ಬದುಕಿಗೆ ಈ ರೀತಿ ಎಲ್ಲ ಆಡ್ತಿರಲ್ಲ. ಒಂದು 4 ದಿನ ಬದುಕಿಗೆ ನೀವು ಮನೆ ಕಟ್ಕೊಳ್ಳಿ, ಯಾರು ಕೇಳಕ್ ಬರೋದಿಲ್ಲ. ಸ್ವಂತ ನೆಲೆ ಉಪಯೋಗಿಸಿ, ಅದು ಬಿಟ್ಟು ಚರ್ಚ್ ಅಲ್ಲ ಇಲ್ಲಿ. ಒಂದ್ಸರಿ 2 ಸರಿ ತಮಾಷೆ ನಾವು ಕೇಳ್ತೀವಿ. ಇವ್ರು ಯಾರೋ ಕ್ರಿಶ್ಚಿಯನ್ಗಳಲ್ಲ, ಯಾರು ಒಬ್ಬರ ಕ್ರಿಶ್ಚಿಯನ್.
ಸ್ಟೇಷನ್ ಸದಿಯಪ್ಪ. ಈ ಕಾರ್ಗಳ ನಂಬರ್ ತಗೊಂಡ್ರ